ಪೊಲೀಸರಿಂದ ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿರುವಂತಹ ವಿಚಾರ ಸದ್ಯ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿದೆ. ಪೊಲೀಸರು ರೌಡಿ ಶೀಟರ್ಗಳಿಗೆ ಸನ್ಮಾನಿಸಿದ್ದಾರೆ. ಆಯುಧ ಪೂಜೆ ಹಬ್ಬದ ಹೆಸರಿನಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲೇ ಇದು ಘಟನೆ ಆಗಿರೋದು. ಕಳೆದ ಅಕ್ಟೋಬರ್ 18ರಂದು ಠಾಣೆಯಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಾದ ಅಜ್ಮತ್ ಅಂಜದ್ಗೆ ಸಿಹಿ ತಿನ್ನಿಸಿ ಸನ್ಮಾನವನ್ನ ಮಾಡಿದ್ದಾರೆ ಪೊಲೀಸರು. ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆ ವ್ಯಕ್ತವಾಗ್ತಾ ಇದೆ. ಆ ದೃಶ್ಯದಲ್ಲಿ, ಆ ಫೋಟೋದಲ್ಲಿ ನೀವು ನೋಡ್ತಾ ಇರುವಂತಹ ಮಾರ್ಕ್ ಮಾಡಿರುವಂತಹ ಇಬ್ಬರು ಅಜ್ಮತ್ ಮತ್ತು ಅಂಜದ್ ಅಂತ ಇಬ್ಬರು ಕೂಡ ರೌಡಿ ಶೀಟರ್ಗಳು. ಆಯುಧ ಪೂಜೆ ಹೆಸರಿನಲ್ಲಿ ಠಾಣೆಯಲ್ಲಿ ಮಾಡಿರುವಂತಹ ಪೂಜೆಯಲ್ಲಿ ಇವರುಗಳಿಗೆ ಸನ್ಮಾನವನ್ನ ಮಾಡಿದ್ದಾರೆ ಪೊಲೀಸರು. ಇವಾಗ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಆಯುಧ ಪೂಜೆ ಅಂತ ಅಂದ್ಬಿಟ್ಟು ಈ ರೌಡಿ ಶೀಟರ್ಗಳನ್ನೇ ಆಯುಧ ಮಾಡ್ಕೊಂಡ್ಬಿಟ್ರ, ಏನಕ್ಕೆ ಮಾಡಿದ್ರಂತೆ ಈ ತರ? ದಿವ್ಯಾ, ಅಂದ್ರೆ ಪೊಲೀಸರಿಂದ ರೌಡಿ ಶೀಟರ್ಗಳಿಗೆ ಸನ್ಮಾನ ಆಗಿರುವಂತಹ ಘಟನೆ ಇದು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಡೆದಿರುವಂತದ್ದು. ಸದ್ಯ ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋದ್ರಿಂದ ಇದೀಗ ಪೊಲೀಸರು ಮುಜುಗರ ಅನುಭವಿಸುವಂತಾಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಠಾಣೆಗಳಲ್ಲಿ ಆಯುಧ ಪೂಜೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಆಗ ಸಮಾಜದಲ್ಲಿರುವಂತಹ ಒಂದಷ್ಟು ಗಣ್ಯರನ್ನ ಕರೆದು ಅವರಿಗೆ ಸನ್ಮಾನ ಮಾಡುವಂತದ್ದು ಕೆಲ ಪೊಲೀಸರು ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂತ ವಾಡಿಕೆ. ಆದ್ರೆ ರಾಮನಗರ ಟೌನ್ ವ್ಯಾಪ್ತಿಯ ಪೊಲೀಸರು ರೌಡಿ ಶೀಟರ್ಗಳನ್ನೇ ಕರೆದು ಅವರಿಗೆ ಸನ್ಮಾನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸಾಕಷ್ಟು ಟೀಕೆಗೆ ಪಾತ್ರವಾಗಿರುವಂತದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ರೌಡಿ ಶೀಟರ್ ಆಗಿರುವಂತಹ ಅಜ್ಮತ್ ಹಾಗೂ ಅಂಜದ್ ಎಂಬುವರಿಗೆ ಟೌನ್ ಪೊಲೀಸರು ಸನ್ಮಾನ ಮಾಡಿ ಶಾಲು ಹಾಕಿರುವಂತಹ ಫೋಟೋ ಇದೀಗ ವೈರಲ್ ಆಗಿದೆ. ಈ ಸಂಬಂಧ ಸಾಕಷ್ಟು ಸಂಘಟನೆಗಳು ಕೂಡ ರಾಜ್ಯದ ಗೃಹ ಸಚಿವರಿಗೆ ಹಾಗೂ ರಾಜ್ಯಪಾಲರಿಗೆ ಪತ್ರದ ಮೂಲಕ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಈ ರೀತಿಯಾದಂತಹ ಒಂದು ನಡವಳಿಕೆ ಪೊಲೀಸ್ನವರ ನಡವಳಿಕೆ ಸರಿ ಇಲ್ಲ, ಇದಕ್ಕೆ ತಕ್ಕ ಒಂದು ಕ್ರಮ ಆಗಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿ ಪತ್ರವನ್ನ ಬರೆದಿರುವಂತದ್ದು. ಸಂಬಂಧಪಟ್ಟಂತ ಪೊಲೀಸರು ಯಾರಿದ್ದಾರೆ ಅವರ ಮೇಲೆ ಕ್ರಮ ಆಗ್ಬೇಕು. ಯಾಕಂದ್ರೆ ರೌಡಿ ಶೀಟರ್ಗಳನ್ನ ಮಟ್ಟೆ ಹಾಕುವಂತ ಕೆಲಸ, ಜೊತೆಗೆ ರೌಡಿ ಶೀಟರ್ಗಳಿಗೆ ಭಯ ಇಟ್ಟು ಅವ್ರು ಯಾವುದೇ ದುಷ್ಕೃತ್ಯದಲ್ಲಿ ಭಾಗಿಯಾಗದಿರುವಂತ ರೀತಿ ಪೊಲೀಸ್ನವರು ನಡೆದುಕೊಳ್ಬೇಕು. ಆದ್ರೆ ಅವರನ್ನೇ ಕರೆದು ಸನ್ಮಾನಿಸುವುದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಮಾಡ್ತಾ ಇರುವಂತದ್ದು. ಈ ಸಂಬಂಧ ಕ್ರಮ ಜರುಗಿಸುವಂತೆ ಕೂಡ ಗೃಹ ಸಚಿವರಿಗೆ ಪತ್ರ ಬರೆದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.